ಬಾರ್ ಬೇಡ. ನಮಗೆ ಬೇಕಾಗಿರೋದು ಶಿಕ್ಷಣ, ನಮಗೆ ಬೇಕಾಗಿರೋದು ಒಂದು ಒಳ್ಳೆ ಸ್ಕೂಲು, ಲೈಬ್ರರಿ, ಇಲ್ಲಾಂದರೆ ಒಂದು ಗ್ರೌಂಡ್ಸ್. ಇಲ್ಲಿ ಪಕ್ಕದಲ್ಲಿ ಗ್ರೌಂಡ್ಸ್ ಇತ್ತು, ಅದು ಕ್ಲೋಸ್ ಮಾಡಿಬಿಟ್ರು. ಈಗ ಆಟ ಆಡೋಕ್ಕೂ ಒಂದು ಜಾಗ ಇಲ್ಲ, ಹುಡುಗರಿಗೆ ಆಟ ಆಡೋಕ್ಕೆ ಜಾಗ ಇಲ್ಲ. ನಾವು ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಸೇರಿದ್ರೆ ನಾವು ಖಂಡಿತ ಮಾಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಅವರು ಏನು ಹೇಳಿದರು? ಶಿಕ್ಷಣ ಸಂಘರ್ಷ, ಶಿಕ್ಷಣ ಸಂಘಟನೆ ಸಂಘರ್ಷ. ನಾವು ಅವರು ಹೇಳಿರೋ ದಾರಿಯಲ್ಲಿ ಹೋಗೋಣ. ಶಿಕ್ಷಣ ನಾವು ಅರ್ಥ ಮಾಡ್ಕೋಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಅಲ್ಲಿ ಪಕ್ಕದಲ್ಲಿ ಯಾಕೆ ಅಷ್ಟು ಪಕ್ಕದಲ್ಲಿ ಬಾರ್ ಇದೆ? ಎಲ್ಲಾದರೂ ಹೋಗಿ, ಬೆಂಗಳೂರಲ್ಲಿ ಇಲ್ಲಿ ಮಾತ್ರ ಅಲ್ಲ, ಎಲ್ಲಾದರೂ ಹೋಗಿ, ಎಲ್ಲಿ ಯಾರು ಬಡವರು ಕೂಲಿ ಕಾರ್ಮಿಕರು ಅವ್ರು ವಾಸವಾಗಿದ್ದಾರೋ ಪಕ್ಕದಲ್ಲೇ ಯಾಕೆ ಬಾರ್ ಇದೆ ಅಂತ ನಾವು ಪ್ರಶ್ನೆ ಕೇಳಬೇಕು. ಚೆನ್ನೈ ಅವರು ಹೇಳಿದ್ರು, ಆ ಒಂದು ಬಾರಲ್ಲಿ ಬನ್ನಿ ಬನ್ನಿ ಅಂತ ಆ ಥರ ಕರ್ಸ್ಕೋತಾ ಇದ್ದಾರೆ. ಬಟ್ ಯಾವುದಕ್ಕೆ? ದುಡಿಯೋದು ಹಣ ಎಲ್ಲ ಅದರಲ್ಲೇ ಹೋದರೆ ಮುಂದೆ ಹೇಗೆ ಹೋಗೋದು? ಇವತ್ತಿನ ಹೋರಾಟ ಇರೋದು, ನಾವು ಹೇಳ್ತಾ ಇರೋದು ಬಾರ್ ಬೇಡ. ನಮಗೆ ಬೇಕಾಗಿರೋದು ಶಿಕ್ಷಣ, ನಮಗೆ ಬೇಕಾಗಿರೋದು ಒಂದು ಒಳ್ಳೆ ಸ್ಕೂಲು, ಲೈಬ್ರರಿ, ಇಲ್ಲಾಂದರೆ ಒಂದು ಗ್ರೌಂಡ್ಸ್. ಇಲ್ಲಿ ಪಕ್ಕದಲ್ಲಿ ಗ್ರೌಂಡ್ಸ್ ಇತ್ತು, ಅದು ಕ್ಲೋಸ್ ಮಾಡಿಬಿಟ್ರು. ಈಗ ಆಟ ಆಡೋಕ್ಕೂ ಒಂದು ಜಾಗ ಇಲ್ಲ, ಹುಡುಗರಿಗೆ ಆಟ ಆಡೋಕ್ಕೆ ಜಾಗ ಇಲ್ಲ. ಒಂದು ಗ್ರೌಂಡ್ಸ್ ಕೊಡಲಿ. ಈ ಬಾರಿಂದ ಒಬ್ರಿಗೆ ಏನು ಉದ್ಧಾರ ಆಗತ್ತೆ? ಕುಡಿಯೋದಿಂದ ಏನು ಉದ್ಧಾರ ಆಗತ್ತೆ? ನಾವು ಪ್ರಶ್ನೆ ಕೇಳಲೇಬೇಕು. ಯಾಕೆ ಇಷ್ಟು ಹತ್ರ ಇದೆ? ಯಾಕೆ ಇನ್ನೂ ಸರ್ಕಾರನೇ ಯಾಕೆ ಮುಂದೆ ಬಂದು ಇಲ್ಲಿ ಬೇಡ ಅಂತ ಯಾಕೆ ಹೇಳಿಲ್ಲ ಅಂತ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಅದಕ್ಕೆ ನಾವು ಇವತ್ತು ಎಲ್ಲರೂ ಸೇರಿರೋದು ತುಂಬ ಮುಖ್ಯವಾದ ವಿಷಯ. ಮದನ್ ಅವರು ತೀರ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿ ಒಬ್ಬರೇ ಅಲ್ಲ, ನಾವು ಅವ್ರ ತಂದೆ ತಾಯಿ ಜೊತೆ ನಿಂತ್ಕೋತೀವಿ. ಅವ್ರ ತಂದೆ ತಾಯಿ ಜೊತೆ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಸಿಕ್ಕಬೇಕು ಅಂತ ನಾವು ಮೊದಲನೇದು ಹೇಳ್ತಾ ಇರೋದು. ಎರಡನೇದು ನಾವು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೆ ಇದು ಲಾಸ್ಟ್ ಇರಬೇಕು.